ಕಾರ್ಯಕ್ರಮದ ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲು ಎಸ್ಡಿಪಿಐ ರಾಜ್ಯ ಸಮಿತಿ ಸದಸ್ಯರಾದಂತಹ ಹೇಮಲತಾ ಇವರನ್ನ ಪೋಡಿಯಂಗೆ ಸ್ವಾಗತಿಸ್ತಾ ಇದ್ದೇವೆ. ಗುಡ್ ಈವ್ನಿಂಗ್. ಇಲ್ಲಿ ನೆರೆದಿರುವಂತಹ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ನನ್ನ ಮುಂದೆ ಕುಳಿತಿರುವಂತಹ ಕೇವಲ ಸಹೋದರರೇ, ಯಾಕಂದ್ರೆ ಇಲ್ಲಿ ಸಹೋದರರಿಲ್ವಲ್ಲ. ಇವತ್ತಿನ ಇಂತಹ ಸಂದರ್ಭದಲ್ಲಿ ನಾನೊಂದು ಇಂಪಾರ್ಟೆಂಟ್ ವಿಷಯವನ್ನ ಹೇಳಬೇಕು ಅಂತ ಇದ್ದೀನಿ. ಪ್ರತಿ ಸಲ ಎಸ್ಡಿಪಿಐ ವಿಷಯ ಬಂದ ತಕ್ಷಣ ಅದು ಮುಸ್ಲಿಮರ ಪಾರ್ಟಿ, ಅವು ಬ್ಯಾರ್ಲಿನ ಪಾರ್ಟಿ ಮಾರ್ರೆ ಅಂತ ಹೇಳ್ತಾರೆ. ಇದು ಕೇವಲ ಮುಸ್ಲಿಮರ ಅಥವಾ ಬ್ಯಾರಿಗಳ ಪಾರ್ಟಿ ಅಲ್ಲ, ಇದರಲ್ಲಿ ಎಲ್ಲಾ ರೀತಿಯ ಜನರು ಇದ್ದಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ನನ್ನ ಹೆಸರು ಹೇಮಲತಾ. ಇದಕ್ಕಿಂತ ಮುಂಚೆನೂ ನಾನು ಇದೇ ಮಾತನ್ನ ಹೇಳಿದ್ದೀನಿ ನೆಹರು ಮೈದಾನ ಪ್ರೋಗ್ರಾಮ್ ಅಲ್ಲಿ. ಇದನ್ನ ಆವಾಗ ಹೇಳ್ಬೇಕಾಗ್ತಾ ಇದೆ, ಯಾಕಂದ್ರೆ ನಮ್ಮ ಜನ ಸ್ವಲ್ಪ ಬೇಗ ಮರೆತು ಬಿಡ್ತಾರೆ. ಅವರಿಗೆ ಒಂದ್ಸಲ ಆಗಿ ಹೋಗಿದ್ದನ್ನ ಮರೆಯೋದ್ರಲ್ಲಿ ತುಂಬಾ ಇಷ್ಟ. ಇನ್ನೊಂದ್ಸಲ ಏನಾದ್ರು ದೊಡ್ಡ ವಿಷಯ ಬಂದಾಗ್ಲೇ ಆ ವಿಷಯನ ನೆನ್ಪಿಟ್ಕೊಳ್ತಾರೆ. ಅದಕ್ಕೆ ಎಲ್ಲಾ ನ್ಯೂಸ್ ಪೇಪರ್ಗಳಲ್ಲೂ ಅದನ್ನೇ ಹೇಳ್ತಾರೆ, ಅದು ಒಂದು ಮುಸ್ಲಿಮರ ಪಾರ್ಟಿ ಅಂತ. ಎಲ್ಲದಕ್ಕಿಂತ ಮುಂಚೆ ನಾನೊಂದು ಮಾತು ಹೇಳ್ಬೇಕು ಅಂತ ಇದ್ದೀನಿ. ರಟ್ಟೆ ತೋಜನ ಚಟ್ಟ ಕಟ್ಟಿಯೇ ಎಂಕ್ಲಿ ಕೆಲಸ ಮಂತದ ಕೈಲಾಸಾಗ ಪೋಯಿ ಅಂದ್ರೆ ತೋಳ್ಗಳನ್ನು ತೋರಿಸಿದವನು ಯಾವಾಗ್ಲೂ ಮೇಲೇನೆ ಹೋಗ್ತಾನೆ, ಆದ್ರೆ ನಾವು ಕೆಲಸ ಮಾಡಿ ಮೇಲೆ ಹೋಗೋಣ. ಅದು ಕೇವಲ ಎಸ್ಡಿಪಿಐ ಪಾರ್ಟಿಯಿಂದ ಮಾತ್ರ ಸಾಧ್ಯ. ಯಾಕಂತಂದ್ರೆ ನನ್ನಂತ ಒಂದು ಸಾಮಾನ್ಯ ಮಹಿಳೆ ಎಲ್ಲೋ ಒಂದ್ ಕಡೆಯಲ್ಲಿ ಏನೋ ಓದ್ ಮುಗಿಸ್ಕೊಂಡು ಏನೋ ಕೆಲಸ ಮಾಡ್ಕೊಂಡಿದ್ದೆ. ಇದೇ ಪುತ್ತೂರಿನ ಉಪ್ಪಿನಂಗಡಿಯಿಂದ ಬಂದವಳು ನಾನು. ಅಲ್ಲಿ ಹುಟ್ಟಿ ಬೆಳೆದು ಪುತ್ತೂರಲ್ಲಿ ಓದು ಮುಗಿಸಿ ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ನನ್ನ ಲೈಫ್ ನಾನು ನೋಡ್ಕೊಳ್ತಾ ಇದ್ದೆ. ಎಸ್ಡಿಪಿಐ ಪಾರ್ಟಿಯಿಂದ ನನ್ನ ಸಹೋದರರಂತಿರುವ ಅಬ್ದುಲ್ ರಹೀಂ ಪಟೀಲ್ ಅವರು ಈ ಪಾರ್ಟಿಗೆ ನನ್ನನ್ನ ವೆಲ್ಕಮ್ ಮಾಡಿದ್ರು, ಉದ್ದೇಶ ಹೇಳಿದ್ರು, ಎಲ್ಲ ರೀತಿಯ ಪಾರ್ಟಿಯ ಆಗೋಗುಗಳ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ರು. ಅಂತಹ ಪಾರ್ಟಿ ಒಬ್ಬ ಸಾಮಾನ್ಯ ಪರಿಶಿಷ್ಟ ಜಾತಿಯ ನನ್ನಂತ ಒಬ್ಬ ಸಾಮಾನ್ಯ ಮಹಿಳೆಯನ್ನು ಇವತ್ತು ತನ್ನ ಲೆವೆಲ್ ಅಲ್ಲಿ ಕೂರಿಸಿಕೊಂಡು, ಈ ವೇದಿಕೆಯಲ್ಲಿ ಕೂರಿಸಿಕೊಂಡು, ಇಂತಹ ಒಂದು ಗೌರವಾನ್ವಿತ ಜಾಗ ಕೊಟ್ಟು ಇಂಥ ರೆಸ್ಪೆಕ್ಟ್ ಕೊಡ್ತಾ ಇರ್ಬೇಕಾದ್ರೆ ನಾನು ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಈ ಸೌತ್ ಕೇಂದ್ರದಲ್ಲಿ SC ST ಅಂತ ಹೇಳಿದ ತಕ್ಷಣ ಮನ್ಸೆ ಮಾರ್ರೆ ಅಂತ ಹೇಳ್ತಾರೆ. ಕರೆಕ್ಟಾ? ಕೇವಲವಾಗಿ ನೋಡ್ತಾರೆ, ಮನೆಯಿಂದ ಹೊರಗೆ ಕೂರಿಸ್ತಾರೆ, ಬಾಳೆಯಲ್ಲಿ ಊಟ ಕೊಡ್ತಾರೆ. ಅಂತಹ ಒಂದು ಈ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕ, ನಮ್ಮ ಸೌತ್ ಕೇಂದ್ರದಲ್ಲಿ ಇರುವಂತಹ ನನ್ನನ್ನು ಇವತ್ತು ಈ ಸ್ಥಾನಕ್ಕೆ ಕೂರಿಸಬೇಕಾದ್ರೆ ಅದು ಕೇವಲ ಎಸ್ಡಿಪಿಐ ಪಾರ್ಟಿಯಿಂದ ಮಾತ್ರ ಸಾಧ್ಯ. ಈ ನಮ್ಮ ದೇಶದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತೇ ಇದೆ, ಹೇಳ್ಬೇಕಾಗಿಲ್ಲ. ಮಹಿಳೆಯರ ಮೇಲೆ ದೌರ್ಜನ್ಯ, ಚಿಕ್ಕ ಮಗುವಿಂದ ಇಟ್ಕೊಂಡು ಎಲ್ಲಾ ವರ್ಗದ ಜನ, ಅದರಲ್ಲಿ SC ST, ದಲಿತ ಅಥವಾ ಬ್ರಾಹ್ಮಣ, ಗೌಡ ಯಾವುದು ಬರ್ತಾ ಇಲ್ಲ, ಕೇವಲ ಒಂದು ಮಹಿಳೆ ಅಂತ ಮಾತ್ರ ಬರ್ತಾ ಇದೆ. ನಿಮ್ಗೆ ಗೊತ್ತಿದೆ, ದಲಿತ ಮಹಿಳೆಯರ ಮೇಲೆ ಜಾಸ್ತಿ ದೌರ್ಜನ್ಯ ನಡೀತಾ ಇದೆ. ಅಂತಹ ಸಮಾಜದಲ್ಲಿರುವ ನಾನು ಇವತ್ತು ತುಂಬಾ ಹೆಮ್ಮೆಯಿಂದ ಹೇಳ್ಬೇಕು, SDPI ಅಲ್ಲಿ ಮಹಿಳೆಯರಿಗೆ ಅವರದೇ ಆದ ಒಂದು ಸ್ಥಾನ ಇದೆ. ನಿಮ್ಮೆಲ್ಲರಲ್ಲಿ ನಾನು ಕೇಳೋದೇನೆಂದ್ರೆ, ಯಾವುದೇ ಮನೆಯನ್ನ ನಡೆಸಲಿಕ್ಕೆ ಕೇವಲ ಗಂಡಸರಿಂದ ಮಾತ್ರ ಸಾಧ್ಯ ಇಲ್ಲ, ಹೆಂಗಸರು ಅವಶ್ಯಕತೆ ಇದೆ. ಅದನ್ನು ನಾವು ತಿಳ್ಕೊಂಡು ನಮ್ಮ ಪಾರ್ಟಿಗೂ ನಮ್ಮ ಹೆಂಗಸರ, ಮಹಿಳೆಯರ ಬಲ ಬೇಕಾಗಿದೆ, ಸಪೋರ್ಟ್ ಬೇಕಾಗಿದೆ. ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಬೇಕು. ನಿಮ್ ಕಡೆಯಿಂದ ಎಷ್ಟಾಗ್ತದೋ ಅಷ್ಟು ಮೋಟಿವೇಶನ್ ಮಾಡಬೇಕು. ಎಂಕ್ಲೆ ಇಲ್ಲದ ಪೊಂಜೋನಕ್ಲಿ ಇಲ್ಲದ ಉಲ್ಲಾಯ್ಕುಳ್ಳರ ಮಾತ್ರ ಅಂತ ನಿಕ್ಲರ್ದು ಜಾಸ್ತಿ ನಾಲೆಜ್ ಪೊಂಜೋನಕ್ಲಿಗುಂಡು. ಅವನಿಕ್ಲೆ ಗೊತ್ತಿಜ್ಜಿ ದಯಮಂಡ ಯಾನಂಜ ಆಂಜೋ ಇಂಕ್ಲಿ ಇಲ್ಲದ ಪೊಂಜೋನಕ್ಲಿ ಇಲ್ಲ ಇದೇ ಪೊಂಡ ಓಲ್ ಎಂಕ್ಲಿರ್ತದ ಉಂಬ ಬರ ನಿಕ್ಲೆ ಪೊಡಿಗೆ ಇಪ್ಪನಾಗ ಇಕ್ಲ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಆದ್ರೆ ಹೆಂಗಸರಿಗೂ ಚಾನ್ಸ್ ಕೊಡ್ಲೇಬೇಕು. ಮುಂದೆ ಬರುವ ಯಾವುದೇ ಇಂತಹ ಪಬ್ಲಿಕ್ ಪ್ರೋಗ್ರಾಮ್ ಅಲ್ಲಿ ನಮ್ಮ
ಸಹೋದರಿಯರನ್ನು ನೋಡ್ಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ದಯವಿಟ್ಟು ಮುಂದಿರುವ 4 ಲೈನ್ ಲೇಡೀಸ್ಗೋಸ್ಕರ ನಾವು ಕಾಯ್ದಿರಿಸಬೇಕು. ಅದಕ್ಕೋಸ್ಕರ ನಾವೆಲ್ಲ ವರ್ಕ್ ಮಾಡಬೇಕು. SDPI ಏಳ್ಗೆಗೆ ಕೆಲಸ ಮಾಡಬೇಕು. ಇದಕ್ಕಿಂತ ಮುಂಚೆ ಒಂದು ಕೈ ತೋರಿಸಿದ್ದೆ ನಾನು, ನೆನಪಿರ್ಬಹುದು. ಮುಸ್ಲಿಮರು, ದಲಿತರು, SC ST, ಕ್ರಿಶ್ಚಿಯನ್ಸ್, ಶೋಷಿತ ವರ್ಗ ಇದೆಲ್ಲ ಸೇರ್ಕೊಂಡು ಒಂದು ಕೈಯಾಗಿರುವ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇಷ್ಟೇ ತೋರಿಸಬಾರ್ದು. ಕೆಲಸ ಮಾಡಿಸ್ಬೇಕಾದ್ರೆ ಇದನ್ನು ತೋರಿಸ್ಬೇಕಾಗತ್ತೆ. ಇದಕ್ಕೆ ಕೆಟ್ಟ ಅರ್ಥನೂ ಇದೆ. ಅದಕ್ಕೋಸ್ಕರ ನನ್ನ ರಿಕ್ವೆಸ್ಟ್ ಏನಂದ್ರೆ ಎಲ್ಲರೂ ಸೇರಿಕೊಂಡು ನಮ್ಮ ಪಾರ್ಟಿ SDPI ಅನ್ನು ಡೆವಲಪ್ ಮಾಡುವಲ್ಲಿ ನಾವೆಲ್ಲ ಸಹಕರಿಸಬೇಕು ಅಂತ ಕೇಳ್ತಾ ಥ್ಯಾಂಕ್ಸ್ ಅಂತ ಕಾರ್ಯಕ್ರಮಕ್ಕೆ ವಿವಿಧ ಜಿಲ್ಲಾಧ್ಯಕ್ಷರುಗಳನ್ನ ಹೂಹಾರ ಹಾಕುವ ಮೂಲಕ ಅಭಿನಂದಿಸುವ ಕಾರ್ಯಕ್ರಮ. ಫಯಾಜ್ ಅಹ್ಮದ್ ಜಿಲ್ಲಾಧ್ಯಕ್ಷರು SDPI ಬೆಂಗಳೂರು, ಇವರಿಗೆ ಆಲ್ಫಾನ್ಸ್ ಫ್ರಾಂಕೋ ಕಾರ್ಯದರ್ಶಿಗಳು SDPI ಕರ್ನಾಟಕ ಇವರುಗಳು ಹೂಹಾರ ಹಾಕುವ ಮೂಲಕ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.